ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ಭಾರೀ ಆಕ್ರೋಶ ಭಾರತದಲ್ಲಿ ವ್ಯಕ್ತವಾಗ್ತಾ ಇದೆ. ದೀಪು ಚಂದ್ರದಾಸ್ ಆತನ ಹತ್ಯೆಯನ್ನ ಖಂಡಿಸಿ ದೆಹಲಿಯಲ್ಲಿ ಭಾರೀ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ದೆಹಲಿಯಲ್ಲಿರುವಂತಹ ಬಾಂಗ್ಲಾದ ರಾಯಭಾರ ಕಚೇರಿಗೆ ಮುತ್ತಿಗೆಗೆ ಯತ್ನ ಮಾಡಿದ್ದಾರೆ ಪ್ರತಿಭಟನಾಕಾರರು. ಮೈಮೆನ್ಸಿಂಗ್ನಲ್ಲಿ ಡಿಸೆಂಬರ್ 18ನೇ ತಾರೀಕು ದೀಪು ಚಂದ್ರದಾಸ್ ಎಂಬ ಆತನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ದೀಪು ಚಂದ್ರದಾಸ್ ಹತ್ಯೆಯ ಬೆನ್ನಲ್ಲೇ ಆಕ್ರೋಶದ ಕಿಚ್ಚು ಹೊತ್ಕೊಂಡಿದೆ. ರಾಯಭಾರ ಕಚೇರಿಯ ಸುತ್ತಲೂ ಪೊಲೀಸರು ಬಿಗಿ ಬಂದೋಬಸ್ತನ್ನ ಮಾಡಿಕೊಂಡಿದ್ದಾರೆ. ಬ್ಯಾರಿಕೇಡ್ಗಳನ್ನ ತಳ್ಳಿ ಕಚೇರಿಯ ಒಳಗ್ನುಗ್ಗೋಕೆ ವಿಎಚ್ಪಿ ಕಾರ್ಯಕರ್ತರು ಪ್ರಯತ್ನ ಪಟ್ಟಿದ್ದಾರೆ. ಸಾವಿರಾರು ಪ್ರತಿಭಟನಾಕಾರರು ಹೋರಾಟದಲ್ಲಿ ಭಾಗಿಯಾಗಿದ್ದು ಬಾಂಗ್ಲಾದೇಶದ ವಿರುದ್ಧ ಧಿಕ್ಕಾರವನ್ನ ಮೊಳಗಿಸಲಾಗ್ತಾ ಇದೆ. ಇದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ನಿರಂತರ ದಾಳಿಯನ್ನ ಖಂಡಿಸಿ ವ್ಯಕ್ತವಾಗಿರುವಂತಹ ಕಿಚ್ಚು. ದೆಹಲಿಯ ಬಾಂಗ್ಲಾದೇಶದ ರಾಯಭಾರ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ವಿಎಚ್ಪಿ ಕಾರ್ಯಕರ್ತರು, ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಯತ್ನಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವುದು ನಿಜಕ್ಕೂ ಕಳವಳಕ್ಕೆ ಕಾರಣ ಆಗಿದೆ. ಮೊನ್ನೆ ಡಿಸೆಂಬರ್ 18ನೇ ತಾರೀಕು ದೀಪು ಚಂದ್ರದಾಸ್ ಅನ್ನುವಂತಹ ಯುವಕ, ಆತನ ವಿರುದ್ಧ ಧರ್ಮ ನಿಂದನೆಯ ಆರೋಪ ಕೇಳಿಬರುತ್ತೆ. ಆತ ಮಾಡಿಲ್ಲ, ಮತ್ಯಾರೋ ಆತನ ಮೇಲಿನ ಮತ್ಸರಕ್ಕೆ ಇಂಥದ್ದೊಂದು ಆರೋಪ ಆತನ ಮೇಲೆ ಬರುವ ಹಾಗೆ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಟ್ ಆವತ್ತು ಡಿಸೆಂಬರ್ 18ನೇ ತಾರೀಕು ಆತನನ್ನ ಮೊದಲಿಗೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆದ್ರೆ ಅದಾದ ನಂತರದಲ್ಲಿ ಠಾಣೆಯಿಂದ ಆತನನ್ನ ಹೊರಗಡೆ ಹೇಳ್ಕೊಂಡು ಬಂದು ಆತನನ್ನ ಹೊಡೆದು ಸಾಯಿಸಿ ಆನಂತರ ಮರಕ್ಕೆ ಕಟ್ಟಿ ಹಾಕಿ ಬೆಂಕಿ ಹಚ್ಚಲಾಗುತ್ತೆ. ಇಡೀ ನೂರಾರು ಸಂಖ್ಯೆಯಲ್ಲಿ ಸೇರಿದ್ದಂತಹ ಜನ ಆತನ ದೇಹ ಬೆಂಕಿಯಲ್ಲಿ ಧಗಧಗ ಅಂತ ಉರಿತಾ ಇದ್ರೆ ವಿಡಿಯೋ ಮಾಡ್ಕೊಂಡು ನಿಂತಿರ್ತಾರೆ. ಧರ್ಮದ ಪರವಾಗಿ, ಅವರ ಧರ್ಮದ ಪರವಾಗಿ ಘೋಷಣೆಗಳನ್ನ ಮೊಳಗಿಸ್ತಿರ್ತಾರೆ. ಹಾಗಂತ ಬಾಂಗ್ಲಾದೇಶದಲ್ಲಾಗಿರುವಂತಹ ಮೊದಲ ಘಟನೆ ಇದಲ್ಲ. ನಿರಂತರವಾಗಿ ಶೇಖ್ ಹಸೀನಾ ಅವರ ಸರ್ಕಾರ ಕಳೆದ ವರ್ಷ ಆಗಸ್ಟ್ನಲ್ಲಿ ಅವರ ಸರ್ಕಾರ ಬಿದ್ದು ಹೋದಂತಹ ನಂತರದಲ್ಲಿ ಹಿಂದೂಗಳ ಮೇಲಿನ ದಾಳಿ, ಹಿಂದೂಗಳ ಮೇಲಿನ ಹಲ್ಲೆ, ಹಿಂದೂಗಳ ಮನೆಯನ್ನ ಲೂಟಿ ಮಾಡೋದು, ಹಿಂದೂ ದೇಗುಲಗಳನ್ನ ಧ್ವಂಸ ಮಾಡೋದು ಇದು ನಿರಂತರವಾಗಿ ನಡೀತಾ ಇದೆ. ಹಿಂದೂಗಳು ಬಾಂಗ್ಲಾದೇಶದಲ್ಲಿ ಸೇಫ್ ಆಗಿಲ್ಲ, ಅವ್ರ ಜೀವಕ್ಕೆ ಆತಂಕ ಇದೆ, ಅವ್ರ ಜೀವಕ್ಕೆ ಕಂಟಕ ಇದೆ. ಹಾಗಾಗಿ ಅವರ ರಕ್ಷಣೆಗೆ ಭಾರತ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಬೇಕು, ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು. ಇದು ಪ್ರತಿಭಟನಾಕಾರರು ಮಾಡ್ತಾ ಇರುವಂತಹ ಆಗ್ರಹ. ದುರಂತ ಏನು ಅಂತಂದ್ರೆ, ಬಾಂಗ್ಲಾದೇಶದಲ್ಲಿ ಕಳೆದ ಕೆಲ ತಿಂಗಳುಗಳಿಂದ ಕಂಟಿನ್ಯೂಸ್ ಆಗಿ ಭಾರತದ ವಿರುದ್ಧ ಘೋಷಣೆಗಳು ಮೊಳಗುತ್ತಾ ಇವೆ. ಆಂಟಿ ಇಂಡಿಯಾ ಆ ಒಂದು ಅಭಿಯಾನ ಜೋರಾಗಿದೆ, ಆಂದೋಲನ ಜೋರಾಗಿದೆ. ಇದು ದುರಂತ. ಆಕ್ಚುಲಿ ಬಾಂಗ್ಲಾದೇಶಕ್ಕೆ ಒಂದು ಸ್ವತಂತ್ರ ದೇಶದ ಸ್ಥಾನಮಾನವನ್ನ ಕೊಟ್ಟಿದ್ದೇ ಭಾರತ. ಇವತ್ತು ಬಾಂಗ್ಲಾದೇಶ ಪೂರ್ವ ಪಾಕಿಸ್ತಾನದಿಂದ ಬಾಂಗ್ಲಾದೇಶವಾಗಿ ಬದಲಾಗಿದೆ ಅಂತಂದ್ರೆ 1971ರಲ್ಲಿ ಇಂದಿರಾ ಗಾಂಧಿ ಅವರು ತೆಗೆದುಕೊಂಡಂತಹ ದಿಟ್ಟ ನಿರ್ಧಾರ ಕಾರಣ. ಬಾಂಗ್ಲಾದೇಶ ಒಂದು ಸ್ವತಂತ್ರ ದೇಶವಾಗಿರೋದೇ ಭಾರತದ ಕಾರಣಕ್ಕಾಗಿ, ಭಾರತದ ಸೈನಿಕರ ಕಾರಣಕ್ಕಾಗಿ. ಅದಾದ ನಂತರನೂ ಒಂದು ದೇಶವಾಗಿ ರೂಪುಗೊಂಡಂತಹ ನಂತರನೂ ಆಡಳಿತಾತ್ಮಕವಾಗಿ, ಆರ್ಥಿಕವಾಗಿ, ರಾಜತಾಂತ್ರಿಕವಾಗಿ ಬಾಂಗ್ಲಾದೇಶದ ಬೆನ್ನಿಗೆ ನಿಂತಿತ್ತು ಭಾರತ. ಇದುವರೆಗೆ ಸುಮಾರು 8 ಬಿಲಿಯನ್ಗೂ ಹೆಚ್ಚಿನ ನೆರವನ್ನ ಬಾಂಗ್ಲಾದೇಶಕ್ಕೆ ಭಾರತ ಕೊಟ್ಟಿದೆ. ಅಂದ್ರೆ 7 ಲಕ್ಷ ಕೋಟಿಯಷ್ಟು ಸಹಾಯವನ್ನ ಮಾಡಲಾಗಿದೆ. ಬಾಂಗ್ಲಾದೇಶದಲ್ಲಿ ರೈಲ್ವೆ ಹಳಿಗಳು, ರೋಡು, ಬ್ರಿಡ್ಜು, ಪವರ್ ಟ್ರಾನ್ಸ್ಮಿಷನ್, ಬಂದರುಗಳು, ಐಲ್ಯಾಂಡ್ ವಾಟರ್ ವೇಸ್ ಎಲ್ಲದಕ್ಕೂ ನೆರವು ಕೊಟ್ಟಿದ್ದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ನೆರವನ್ನ ಕೊಟ್ಟಿದ್ದು ಇದೇ ಭಾರತ. ಈ ಎಹ್ಸಾನ್ ಪರಾಮೋಷ್ ಅಂತ ಹೇಳಿ ಹಿಂದಿನಲ್ಲಿ ಒಂದು ವರ್ಡ್ ಇದೆ. ಎಹ್ಸಾನ್ ಫರಾಮೋಷ್ ಅಂದ್ರೆ ಉಪಕಾರ ಸ್ಮರಣೆ ಇಲ್ಲದಂತವರು ಅಂತ ಹೇಳಿ. ಬಹುಶಃ ಬಾಂಗ್ಲಾದೇಶಕ್ಕೆ ಈ ಪದ ಸರಿಯಾಗಿ ಸೂಟ್ ಆಗುತ್ತೆ. ಕೋವಿಡ್ ಟೈಮ್ನಲ್ಲೂ ಫ್ರೀಯಾಗಿ ವ್ಯಾಕ್ಸಿನ್ ಕೊಟ್ಟಿದ್ಯಾರು? ಮೈತ್ರಿ ವ್ಯಾಕ್ಸಿನ್ ಅನ್ನುವಂಥ ಇದರಲ್ಲಿ ಅದು ಭಾರತ ಕೊಟ್ಟಿತ್ತು. ಅದರ ಜೊತೆಗೆ ಹಲವು ಸಹಾಯವನ್ನ ಮಾಡಿದೆ. ಓಕೆ, ಡಿ ಕೆ ಶಿವಕುಮಾರ್ ಅವರು ನವದೆಹಲಿಯಲ್ಲಿ ಮಾತನಾಡ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ ಕೇಳೋಣ ಬನ್ನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.